ಬೇಳೆ ಸಾಂಬಾರನ್ನ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ನಾನು 2 ಟೊಮೊಟೊ, 1 ಈರುಳ್ಳಿ ಮತ್ತೆ 4 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ, ಒಂದು ಅರ್ಧ ಕಪ್ ಅಷ್ಟು ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ, ಒಂದು 2 ಚಿಟಿಕೆ ಅಷ್ಟು ಅರಿಶಿನ ತಗೊಂಡಿದ್ದೀನಿ, ಒಂದು 4 ಮೆಣಸಿನ್ಕಾಯಿ, ಮತ್ತೆ ಒಗ್ಗರಣೆಗೆ ಸಾಸಿವೆ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೋಬಹುದು. ಮತ್ತೆ 1 ಕಪ್ ಆಗುವಷ್ಟು ಬೇಳೆ ತಗೊಂಡಿದ್ದೀನಿ. ಬೇಳೆ ಜಾಸ್ತಿ ಹಾಕಷ್ಟು ಸಾಂಬಾರ್ ಚೆನ್ನಾಗಿರುತ್ತೆ. ಹಾಗೆ ಒಂದು 8ರಿಂದ 10 ಬೀನ್ಸು, ಒಂದು ಆಲೂಗೆಡ್ಡೆ, ಒಂದೇ ಒಂದು ಬದನೆಕಾಯಿ ಮತ್ತೆ ಒಂದು ಕ್ಯಾರೆಟ್ ಹಾಕೊಂಡಿದ್ದೀನಿ. ಬೇಳೆನ ಕುಕ್ಕರ್ಗೆ ಹಾಕೊಂಡು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ. ನೋಡಿ 1 ಕಪ್ ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಕಪ್ ಟೊಮೊಟೊ ಹಚ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ನಾನು ಹಚ್ಕೊಂಡಿರೋ ಈರುಳ್ಳಿ. ಸೊ ಇದರಲ್ಲಿ ನಾನು ಒಗ್ಗರಣೆಗೆ ಅರ್ಧ ಇಟ್ಕೊಂಡಿದ್ದೀನಿ, ಅರ್ಧ ಏನು ಬೆಳ್ಳುಳ್ಳಿ ಕುಗ್ತಾ ಹಾಕ್ತೀನಿ. ಸಾರಿ ಈರುಳ್ಳಿ, ಟೊಮೊಟೊ, ಬೇಳೆ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಕೂಗ್ಸ್ಕೊಳಕ್ಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಸೊ ಬೇಳೆ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 4 to 5 ವಿಸಿಲ್ಸ್ ಕೂಗಿಸ್ಕೊಳ್ಳೋಣ. ಮೂರು ಸಲ ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಸೊ ನೋಡಿ ಹೇಗಾಗಿದೆ. ಸೊ ಬೇಳೆ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋಂಥ ತರಕಾರಿ ಹಾಕೊಳ್ಳೋಣ. ನಾವು ಹಚ್ಚಿಟ್ಕೊಂಡಿರೋ ತರಕಾರಿ ಸ್ವಲ್ಪ ನೀರು ಹಾಕೊಳ್ಳೋಣ. ಇದೊಂದು 2 ವಿಸಿಲ್ ಮತ್ತೆ ಕೂಗಿಸ್ಕೊಳ್ಳೋಣ. ತರಕಾರಿ ಬೇಯಬೇಕಲ್ಲ. ಸೊ ಸ್ವಲ್ಪ ತರಕಾರಿ ಮತ್ತೆ ನೀರು ಹಾಕಿದ್ದೀನಿ. ಇದೊಂದು 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಕಾದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಒಗ್ಗರಣೆಗೆ ಮೆಣಸಿನ್ಕಾಯಿ. ಸೊ ನಾನು ಜೀರಿಗೆನ ಆ್ಯಡ್ ಮಾಡೋದು ಮರ್ತೋಗಿದೆ. ಸೊ ಇವಾಗ ಸ್ವಲ್ಪ ಅದನ್ನು ಹಾಕೊಳ್ತಾ ಇದ್ದೀನಿ ಒಗ್ಗರಣೆ. ಒಂದು ಅರ್ಧ ಕಪ್ ಅಷ್ಟು ಈರುಳ್ಳಿ ಇದೆ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೊಳ್ಳೋಣ. ನೋಡಿ ಈರುಳ್ಳಿ ಸ್ವಲ್ಪ ಈ ಥರ ಬ್ರೌನ್ ಕಲರ್ ಆದಮೇಲೆ ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಬ್ರೌನ್ ಕಲರ್ ಆದಮೇಲೆ ನಾನು ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾರ್ಮಲಾಗಿ ಎಲ್ಲ ಬೇಳೆ ಸಾಂಬಾರು ಏನು ಮಾಡ್ತಾರೆ ಅಂದರೆ ತರಕಾರಿ ಜೊತೆನೇ ಸಾಂಬಾರ್ ಪೌಡರ್ನ ಹಾಕಿ ಕೂಗಿಸ್ಬಿಡ್ತಾರೆ. ಸೊ ನಾನು ಸ್ವಲ್ಪ ಡಿಫ್ರೆಂಟಾಗಿ ಒಗ್ಗರಣೆಗೆ ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ ಸ್ವಲ್ಪ ಹೀಗೇನೆ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಆಡಿ ಕೂಗ್ಸಿರುವಂಥ ತರಕಾರಿನ ಕೂಗ್ಸಿರೋ ತರಕಾರಿ ನೋಡೋಣ ಯಾವ ಥರ ಬೆಂದಿದೆ ಅಂತ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ತರಕಾರಿ ಎಲ್ಲ. ಒಗ್ಗರಣೆ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಎಲ್ಲಾನು ಹಾಕೋಣ. ನಾನು ತರಕಾರಿನ ಕೂಗಿಸ್ಬೇಕಾದ್ರೆ ಸ್ವಲ್ಪ ಹಾಕೊಂಡಿದ್ದೆ ನೀರನ್ನ. ಸೊ ಇವಾಗ ನಮಗೆ ಎಷ್ಟು ಬೇಕಾಗತ್ತೋ ಅಷ್ಟು ನೀರು ಹಾಕಿ ಸಾಂಬಾರನ್ನ ಸ್ವಲ್ಪ ಹೆಚ್ಚಿಸ್ಕೊಳ್ಳೋಣ. ಸೊ ನಮ್ಗೆ ನೀರು ಎಷ್ಟು ಬೇಕಾಗತ್ತೆ ಅಷ್ಟು ಹಾಕೊಂಡು ಈ ಥರ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬೇಯಕ್ಕೆ ಬಿಡಬೇಕಿದೆ. ನೋಡಿ ಈ ಥರ ಕುದೀತಾ ಇದೆ. ಇನ್ನೊಂದು 10 ನಿಮಿಷ ಹೀಗೇನೆ ಬೇಯಿಸ್ಕೊಳ್ತಾ ಹೋಗ್ಬೇಕು. ಸೊ ಫೈನಲಿ ಸಾಂಬಾರ್ ರೆಡಿ ಇದೆ. ಸೊ ಇವಾಗ ನಾವು ಇದಕ್ಕೆ ರೈಸ್ಗೆ ಸಾಂಬಾರು ಹಾಕೊಂಡು ತಿನ್ಕೊಳ್ಳೋದು ಅಷ್ಟೆ. ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಬೇಳೆ ಸಾಂಬಾರು. ಸೊ ಫೈನಲಿ ಅನ್ನ ಸಾಂಬಾರು ರೆಡಿ ಇದೆ. ತುಂಬ ಚೆನ್ನಾಗಿದೆ ಸಾಂಬಾರು. ನೀವು ಪಟ ಪಟ ಅಂತ ಮಾಡ್ಕೊಳ್ಳಿ, ರುಚಿ ರುಚಿಯಾಗಿ ತಿನ್ನಿ.